ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಮಂತ್ರ ತಂತ್ರ ಬೇಡ, ಕೇವಲ ಯಂತ್ರದ ಸಹಾಯದಿಂದ ನೀವು ಇಷ್ಟಪಟ್ಟವ್ರನ್ನ ಹೇಗೆ ವಶೀಕರಣ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸ್ನೇಹಿತರೆ ಸೇರುತ್ತೆ. ಸ್ನೇಹಿತರೆ, ಪ್ರೀತಿಲಿ ನೊಂದವರು, ಬೆಂದವರು, ಮೋಸ ಹೋದವರು ತುಂಬ ಜನ ಸಿಗ್ತಾರೆ. ಏಕೆಂದರೆ ಜಗತ್ತಲ್ಲೇ ಹಾಗೆ, ನಾವು ಯಾರನ್ನು ಇಷ್ಟಪಡ್ತೀವೋ ಅವರು ನಮಗೆ ಸಿಗಲ್ಲ. ನಾವು ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅವರು ಮತ್ತೊಬ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಆವಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಏನಪ್ಪ, ನಾನು ಇಷ್ಟೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀನಿ, ಆದರೂ ಇವ್ರು ನನ್ನ ಕಡೆ ನೋಡಲ್ವಲ್ಲ, ಇವ್ರು ನನಗೆ ಬೇಕಲ್ವ, ಜೀವನ ಪರ್ಯಂತ ಇವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಲ್ಲ ಅಂತ ಇಷ್ಟಪಡೋರು ನೀವು ಕೇವಲ ಡಿಸ್ಪ್ಲೇ ಮೇಲೆ ಒಂದು ಯಂತ್ರ ಆಗ್ತದೆ ಸ್ನೇಹಿತರೆ. ಆ ಯಂತ್ರವನ್ನು ಬಿಳಿಯ ಹಾಳೆ ಮೇಲೆ ಬರ್ಕೊಡಿ. ಬಿಳಿಯ ಹಾಳೆ ಮೇಲೆ ಬರೆದುಕೊಂಡು ಹೂ ಆದ ಮೇಲೆ ಎಸ್, ಅಲ್ಲಿ ಅಮ್ಮುಕ್ಕಿ ಅಂತ ಬರೆದಿದ್ದೀನಿ. ಆ ಜಾಗದಲ್ಲಿ ಹುಡುಗ ಆಗಿದ್ದರೆ ಹುಡುಗನ ಹೆಸರು ಹಾಕಿ, ಹುಡುಗಿ ಆಗಿದ್ದರೆ ಹುಡುಗಿ ಹೆಸರನ್ನು ಬರೆಯಿರಿ. ಬರೆದು ಆದ ಮೇಲೆ ಆವತ್ತಿನ ರಾತ್ರಿ ಅದನ್ನು ನಿಮ್ಮ ತಲೆಯ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಂಡಿದ್ದು ಮರುದಿನ ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಬಿಡಿ. ಸಾಕು. ಇಟ್ಕೊಂಡು ಸೀದಾ ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ಬಿಡಿ. ಆಮೇಲೆ ನೋಡಿ ಚಮತ್ಕಾರ. ಅವರು ಏನು ನೀವು ಬೇಡ ಅಂತ ನಿಮ್ಮನ್ನ ಕಡೆಗಣಿಸ್ತಾ ಇದ್ರು ಅಂಥವರು ನೀವು ಬೇಕು ಅಂತ ನಿಮ್ಮ ಹಿಂದೆ ಬೀಳ್ತಾರೆ. ಜೀವನದಲ್ಲಿ ನಿಮಗಿಂತ ಇಂಪಾರ್ಟೆನ್ಸ್ ಅವ್ರಿಗೆ ಬೇರೆ ಯಾರೂ ಇರಲ್ಲ. ಅಷ್ಟು ಮಹತ್ವವಾದ, ಪ್ರಬಲವಾದ ಶಕ್ತಿ ಇದೆ ಈ ಯಂತ್ರಕ್ಕೆ. ಆದ್ದರಿಂದ ಈ ಯಂತ್ರನ ಬರ್ಕೊಳ್ಳಿ. ಕೇವಲ ಒಬ್ಬರ ಮೇಲೆ ಮಾತ್ರ ಪ್ರಯೋಗ ಮಾಡಿ. ಈ ಕ್ರಿಯೆಯನ್ನು ನೀವು ಯಾವತ್ತು ಬೇಕಿದ್ರೂ ಮಾಡ್ಬೋದು, ಯಾವ ಸಮಯದಲ್ಲಿ ಬೇಕಿದ್ರೂ ಮಾಡಬಹುದು. ಮಾಡಿ ಎಷ್ಟೋ ಜನ ಜೀವನದಲ್ಲಿ ಪ್ರೀತಿಯಲ್ಲಿ ನೊಂದು ಬೆಂದು ಹೋಗಿದ್ದಾರೆ. ಅಂಥವರಲ್ಲಿ ತುಂಬ ಜನಕ್ಕೆ ಈ ಯಂತ್ರ ಯೂಸ್ ಆಗಿದೆ. ಸೊ ನಿಮಗೂ ಕೂಡ ಉಪಯೋಗಕ್ಕೆ ಬರಲಿ. ಮಾಡಿ. ಎಲ್ರಿಗೂ